ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಇವತ್ತು ನಮ್ಮ ಮನೆಯಲ್ಲಿ ಸೌತೆಕಾಯಿ ಹುಳಿ ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಮಾಡೋದಂತ ನೋಡುವ ಬನ್ನಿ. ನಾವು ಹುಳಿ ಮಾಡಲಿಕ್ಕೆ ಮಸಾಲೆ ತೆಗಿಬೇಕಲ್ವಾ, ಅದಕ್ಕೆ ಏನೆಲ್ಲ ಬೇಕಂತ ಈಗ ನಮ್ಮಮ್ಮ ತೋರಿಸ್ತಾರೆ. ಒಂದು ಮುಷ್ಟಿ ಒಣಮೆಣಸು, ತುಂಬ ಫ್ರೈ ಮಾಡಬೇಕು. ಚಂದ ಆಗ್ಬೇಕಾಯ್ತಾ? ಚಂದ ಒಳ್ಳೆ ಫ್ರೈ ಮಾಡಬೇಕು. ಒಳ್ಳೆ ಅದು ಮಂಗಳೂರಲ್ಲಿ ಚಂದ ಆಗ್ಬೇಕಂತ ಹೇಳುದು, ನಾವು ಇಲ್ಲ ಒಳ್ಳೇದಾಯ್ಕಂತ ಹೇಳುದು. ಮೆಣಸು ಫ್ರೈ ಮಾಡ್ತಾ ಮಾಡ್ತಾ ಬೀಳುತ್ತೆ. ನಮ್ಮ ಕಾವಲಿ ಸ್ವಲ್ಪ ಚಿಕ್ಕದಾಯಿತು, ಮೆಣಸು ಸ್ವಲ್ಪ ಜಾಸ್ತಿ ಆಯಿತು. ಧೂಮ್ ಡಬಕ್ ಆಗ್ತಾ ಇದೆ. ಇಲ್ಲಿ ಅಯ್ಯೋ, ಸಾಕು, ಫ್ರೈ ಆಯಿತು. ನಮ್ಮದು ಮೆಣಸು ಫ್ರೈ ಆಗಿದೆ. ಇದನ್ನು ಇವಾಗ ತೆಗಿತಾ ಇದ್ದೇವೆ. ಕಟ್ತಾಯಿ ಸೊ ಅದು ತೆಗೆದು ನಾವು ಸೈಡಲ್ಲಿ ಇಟ್ಕೊಂಡಿದ್ದೇವೆ. ಇದೇ ಬಾಣಲೆಗೆ ಇವಾಗ ಸ್ವಲ್ಪ ಬಿಳಿ ಅಕ್ಕಿ, ದೋಸೆ ಅಕ್ಕಿ ಸ್ವಲ್ಪ ದೋಸೆ ಅಕ್ಕಿ ಬಚ್ಚಿ ಇಡಲಿಕ್ಕೆ ಸ್ವಲ್ಪ ದೋಸೆ ಅಕ್ಕಿ ಫ್ರೈ ಮಾಡುವ. ಒಂದು 2 ಸ್ಪೂನು ಕೊತ್ತಂಬರಿ, 2 ಸ್ಪೂನು ಕೊತ್ತಂಬರಿ. ಗೊತ್ತಾಯ್ತಾ? 2 ಸ್ಪೂನು, 3ನೇ ಸರಿ ನಾನು ಹೇಳ್ತಾ ಇರೋದು, ಬೇಡ ರಿಪೀಟ್ ಮಾಡೋದು. 1 ಸ್ಪೂನು ಉದ್ದಿನ ಬೇಳೆ, ಚಂದ ಮಾಡಿ ಫ್ರೈ ಮಾಡುವ. ಚಂದ ಮಾಡಿ ಒಳ್ಳೆ ಮಾಡಿ ಫ್ರೈ ಮಾಡುವ, ಆಯಿತಾ? ಸ್ವಲ್ಪ ಒಂದು ಚಿಟಕಿ ಮೆಂತೆ, ನಮ್ಮನೆಯಲ್ಲಿ ಇವತ್ತು ನೆಂಟರು ಬರ್ತಾರೆ. ನೆಂಟರಿಗೆ ಇವತ್ತು ಹುಳಿ ಕೊಡುವ ಅಂತ, ಸೌತೆಕಾಯಿ ಹುಳಿ ಕೊಡುವ ಅಂತ. ಹುಳಿ ಅಂದರೆ ಯಾವುದು? ಎಂತ ಹುಳಿ? ಅದಕ್ಕೆ ಸೌತೆಕಾಯಿ ಹುಳಿ ಕೊಡುವ ಅಂತ. ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ, ನಾವೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇವಾಗ ಒಳ್ಳೆ ಪರಿಮಳ ಬರ್ತಾ ಇದೆ. ಫ್ರೈ ಆಗ್ತಾ ಅದ್ರ ಸ್ಮೆಲ್ ಕೂಡ ನಿಮಗೆ ಸಾಕು, ಫೀಲ್ ಆಗ್ತದೆ. ಆದಮೇಲೆ ಗ್ಯಾಸನ್ನು ಬಂದ್ ಮಾಡ್ಕೊಳ್ಳಿ. ಇಲ್ಲ ನಾವು ಒಂದು 3 ಚಮಚ ಹೆಸರು ಬೇಳೆ ಹಾಕ್ತೇವೆ ಸೌತೆಕಾಯಿ ಹುಳಿಗೆ. ಹೆಸರು ಬೇಳೆ 3 ಚಮಚ. 3 ಚಮಚ. ಇದನ್ನು ನಾವು ವಾಶ್ ಮಾಡ್ಕೊಂಡಿದ್ದೇವೆ, ಆಯಿತಾ? ಅದನ್ನು ಸ್ವಲ್ಪ ನೀರಲ್ಲಿ ಇವಾಗ ಬೇಯಿಸ್ಲಿಕ್ಕೆ ಇಡ್ತೇವೆ. ಅದಕ್ಕೆ ಬೇಯಿಸಿದ ಅಲ್ಲ, ಇದು ಬೇಯಿಸ್ಲಿಲ್ಲ, ಆಯಿತಾ? ಸೌತೆಕಾಯಿನ ಇದನ್ನು ತೊಳೆದು ಕಟ್ ಮಾಡ್ಕೊಂಡಿದ್ದೇವೆ. ಇವಾಗ ಅದನ್ನು ನಾವು ಕುಕ್ಕರಲ್ಲಿ ಹಾಕ್ತಾ ಇದ್ದೇವೆ. ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳುವ. ಅದು ಸೌತೆಕಾಯಿ ಕಟ್ ಮಾಡುವಾಗ ಸ್ವಲ್ಪ ದೊಡ್ಡದೇ ಇಡಿ, ಇಲ್ಲಾಂದರೆ ಅದು ಕರ್ಗಿ ಹೋಗ್ತದೆ ಅಂತೆ. ಇದಕ್ಕೆ ನೀರು ಹಾಕಬೇಕಾ? ನೀರು ಹಾಕಿತ್ತಲ್ಲ, ಅಷ್ಟು ಸಾಕಾ?
ಫುಲ್ ಹಾಕೋದು ಬೇಡ ಅಲ್ಲ. ಸೊ ಇದೇ ಮಸಾಲೆ ಉಂಟಲ್ಲ ಹುರ್ಕೊಂಡಿರೋದು, ಅದು ಕಾಯಿ ಜೊತೆ ನಾವು ಸ್ವಲ್ಪ ಕಾಯಿ ತಗೊಂಡಿದ್ದೇವೆ, ಅರ್ಧ ಕಡಿ ಕಾಯಿ, ಅರ್ಧ ಪೀಸ್, ಅರ್ಧ ಕಡಿ ಕಾಯಿ ತಗೊಂಡಿದ್ದೇವೆ. ಅದ್ರ ಜೊತೆ ನಾವಿವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೇವೆ. ಈಗ ಸ್ವಲ್ಪ ಅರಿಶಿನ ಹುಡಿ. ಸೊ ಇದನ್ನು ನಾವಿವಾಗ ಹೋಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ನಾವಿಲ್ಲಿ ಇದನ್ನು ಬೇಯಿಸುವಾಗ ಒಂದಿಷ್ಟು ಉಪ್ಪು ತಗೊಂಡು ಬೇಯಿಸುವಾಗ ಹಾಕ್ಕೊಂಡಿದ್ದೇವೆ. ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಂದು ಮಿಕ್ಸ್ ಕೊಡೋದು ಅಷ್ಟು ಒಳ್ಳೆದಾಗೋದಿಲ್ಲ, ಯಾಕಂದರೆ ನಾನು ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡಿದ್ದೇನೆ ಆಯಿತಾ. ಹೀಗೆ ಒಂದು ಚಿಕ್ಕ ಮಿಕ್ಸ್ ಕೊಟ್ಟು ಏನಾದರೂ ಒಂದು ಪಾತ್ರೆ ಇಟ್ಟು ಬೇಯಲಿಕ್ಕೆ ಇಟ್ಟು. ಇದು ಬೇಯಲಿ ಸ್ವಲ್ಪ ಹೊತ್ತಾಯ್ತಾ. ನೋಡಿ ಇದರದ್ದು ಒಳ್ಳೆ ಕುದಿ ಬರ್ತಾ ಇದೆ. ನಾವು ಮೊದಲು ಹಾಕಿರೋದು ಸ್ವಲ್ಪನೇ ಸ್ವಲ್ಪ ನೀರಲ್ಲ, ಇವಾಗ ನೋಡಿ ಇದು ತುಂಬ ಆಗ್ತಾ ಇದೆ, ಇದ್ರದ್ದು ನೀರು ಬಿಡ್ತದೆ ಅಂತ ಅನ್ನಿಸ್ತದೆ. ಸೌತೆಕಾಯಿ ನೀರು ಇದು ಇನ್ನೂ ಒಳ್ಳೆ ಬೇಯಬೇಕು, ಹಾಗೆ ಪುನಃ ನಾವು ಮುಚ್ಚಳ ಇಟ್ಟು ಮುಚ್ಚಿದ್ದೇವೆ. ನಮ್ಮ ಸೌತೆಕಾಯಿ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕುವ. ಇಷ್ಟು ಹದ ಇದ್ರೆ ಆಯ್ತಾಯ್ತಾ, ತುಂಬ ಸ್ಮೂತಾಗಿ ಮಾಡಬೇಡಿ, ನೈಸ್ ಗ್ರೈಂಡರ್ ಆಗೋದು ಬೇಡ. ದಪ್ಪ ಇರಲಿ. ಇವಾಗ ಇದು ಮಸಾಲೆ ಕುದಿಬೇಕು. ಹುಣಸೆ ಹುಳಿ ನೀರು ಹಾಕಬೇಕು. ಸೊ ಇದಕ್ಕೆ ಇಷ್ಟು ದೊಡ್ಡ ತುಂಡು ಬೆಲ್ಲ ಹಾಕ್ತಾ ಇದ್ದೇವೆ. ಒಂದು ಉಂಡೆ ಗಾತ್ರದಷ್ಟು ಬೆಲ್ಲ, ಒಂದು ಉಂಡೆ ಗಾತ್ರದಷ್ಟು ಬೆಲ್ಲ ಅಂತೆ, ಅಂದರೆ ಗೊತ್ತಾಗ್ತದಲ್ಲ ನೋಡಿ. ಬೆಲ್ಲ ಎಷ್ಟು ಬೇಕಷ್ಟು ಹಾಕ್ಬೋದು. ಒಬ್ಬರಿಗೆ ಸಿಹಿ ಆಗುತ್ತೆ, ಒಬ್ರಿಗೆ ಸ್ವಲ್ಪ ಚಪ್ಪೆ ಆಗಿ, ಹುಳಿ ಸ್ವಲ್ಪ ಸಿಹಿ ಹುಳಿ ಆಗ್ತದೆ. ಹುಳಿ ಸಿಹಿ ಒಂಥರ ಬ್ಯಾಲೆನ್ಸ್ ಆಗಿರ್ಬೇಕು, ಹುಳಿ ಸಾರು. ಸೊ ಇವಾಗ ಇದು ಕುದಿ ಬರಬೇಕು, ಆವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಬೋದು. ಇಷ್ಟಾದಮೇಲೆ ಒಂದ್ಸರಿ ಉಪ್ಪು ನೋಡಿ ಆಯಿತಾ, ಎಲ್ಲಾದರೂ ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ಸಾಸಿವೆ, ಒಂದು ಸ್ಪೂನ್ ಸಾಸಿವೆ, ಒಗ್ಗರಣೆ ಕೊಡಲಿಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೇವೆ. ಯಾಕಂದರೆ ನಮ್ಮದು ಇಲ್ಲಿ ಸಾರು ಒಳ್ಳೆ ಬೆಂದಿದೆ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು. ಆಮೇಲೆ ಮಿರ್ಚಿ ಹಾಕಬೇಕಿತ್ತಾ? ಹಾಗೆ ಒಂದು 2 ಕೆಂಪು ಮೆಣಸು, ಒಣಮೆಣಸು.
ಇದನ್ನು ಇವಾಗ ಸಾರಿಗೆ ಹಾಕಿದರೆ ನೋಡಿ ನಮ್ಮ ಸಾರು ರೆಡಿ. ಗೆಸ್ ಅಪ್. ಇದಾದಮೇಲೆ ಮುಗೀತು. ಸೊ ನಮ್ಮ ಸೌತೆಕಾಯಿ ಹುಳಿ ರೆಡಿಯಾಗಿದೆ. ಹುಳಿ ಬದ್ದಲು ನೋಡಿ ಒಳ್ಳೆಯದಾಗಿದೆ ಆಯಿತಾ ಸಾರು. ಇದು ವೈಟ್ ರೈಸಿಗೆ ಸೂಪರ್ ಆಗಿರ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಗೊತ್ತಲ್ವಾ, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.